ಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ನನ್ನ ಚಾನಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಬರದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇದು ಕನ್ಯಾ ರಾಶಿಯವರಿಗೆ ಬಹಳ ಪ್ರಮುಖವಾದಂತಹ ವಿಡಿಯೋ ಆಗಲಿದೆ ಮಾರ್ಚ್ ತಿಂಗಳಿಗೋಸ್ಕರ. ಸೊ ವಿಡಿಯೋ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಕನ್ಯಾ ರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ 6 ಎಚ್ಚರಿಕೆಗಳು. ಮತ್ತೆ ಪುನಃ ಹೇಳ್ತೀನಿ, ದಯವಿಟ್ಟು ಗುರೂಜಿಯವರು ಎದುರ್ಸಕ್ ಬಂದ್ಬಿಟ್ರು ಅಂತ ದಯವಿಟ್ಟು ಹಂಗೆ ಅನ್ಕೊಳ್ಬೇಡಿ. ಈ ಎಚ್ಚರಿಕೆ ಕೊಡೋದು ಏನಕ್ಕಪ್ಪ ಅಂದ್ರೆ ಆ ತಿಂಗಳು ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿ ಅಂತ. ಯಾವುದೋ ಒಂದು ಕತ್ಲೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಒಂದು ಟಾರ್ಚ್ ಲೈಟ್ ತಗೊಂಡು ಹೋದಾಗ ಎದುರುಗಡೆ ಹೊಂಡ ಕಾಣ್ಬೋದು, ಮುಳ್ಳು ಕಾಣ್ಬೋದು, ಪ್ರಾಣಿಗಳು ಕಾಣ್ಬೋದು. ಹಂಗಂತ ಟಾರ್ಚ್ ಕೊಟ್ಟವ್ರನ್ನ ಬೈಬಾರ್ದು, ಅದು ಕಾಣೋಂಗೆಲ್ಲ ಮಾಡ್ಬಿಟ್ರ ಅಂತ. ಇಲ್ದಾದ್ರೆ ಸಮಸ್ಯೆ ಅಲ್ವಾ, ಸಮಸ್ಯೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಎಚ್ಚರಿಕೆಗಳು ಕೊಡೋದು. ಅದರಿಂದ ಇದು ಹೆದರಿಸುವ ವಿಡಿಯೋ ಅಲ್ಲ, ನಿಮ್ಮನ್ನು ಎಚ್ಚರಿಸುವ ವಿಡಿಯೋ ಅಷ್ಟೇನೆ. ಸೊ ಅದರಿಂದಾಗಿ ಟೈಟ್ಲ್ ಇದೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು. ಓಕೆ, ಸಮಸ್ಯೆ ಆಗಬಾರ್ದು ಅಂತ ಬಹಳ ಜನ ಹೇಳ್ತಾರೆ. ವಿಡಿಯೋಗಳು ನೋಡಿದ್ ಮುಗಿದ್ಮೇಲೆ, ಗುರುಜಿ ನೀವು ನಿಮ್ದು ವಿಡಿಯೋ ಸ್ವಲ್ಪ ಲೇಟ್ ಆಗಿ ನೋಡಿದೆ, ನಾನು ಸ್ವಲ್ಪ ಮುಂಚೆ ನೋಡ್ಬೇಕಾಗಿತ್ತು, ಅದ್ರಲ್ಲಿ ನೀವು ಕರೆಕ್ಟಾಗಿ ಹೇಳಿದ್ರಿ ಆಕ್ಚುಲಿ ಇಂಥ ಸಮಸ್ಯೆ ಆಗುತ್ತೆ ಅಂತ. ನಾನು ಮುಂಚೆನೇ ಆ ವಿಡಿಯೋ ನೋಡಿದ್ರೆ ಆ ಸಮಸ್ಯೆ ಆಗದಂಗೆ ಎಚ್ಚರಿಕೆ ವಹಿಸ್ತಿದ್ದೆ. ಸೊ ಅದೊಂದೇ ಉದ್ದೇಶ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸದ್ಯದಲ್ಲಿ ಸಾಧ್ಯ ಆದ್ರೆ ಮಧ್ಯದಲ್ಲಿ ಯಾವ್ದಾದ್ರು ಶುಭ ವಿಚಾರಗಳಿದ್ರೆ ಖಂಡಿತವಾಗಿ ಹೇಳ್ತೇನೆ ನಾನು. ಓಕೆ, ಎಸ್. ಕನ್ಯಾ ರಾಶಿಯವರಿಗೋಸ್ಕರ ಮಾರ್ಚ್ 2021 ವರ್ಷ ಭವಿಷ್ಯ, ಮಾರ್ಚ್ 2021 ಮಾಸ ಭವಿಷ್ಯ. ಸೊ ಮಾಸ ಭವಿಷ್ಯದ ವಿಚಾರ ಬಂದಾಗ ಮಾರ್ಚ್ ತಿಂಗಳಲ್ಲಿ ಮೊದಲನೇದಾಗಿ ಯಾವ ರೀತಿಯಲ್ಲಿ ಇರಲಿದೆ ಗ್ರಹ ಸಂಚಾರ, ಗ್ರಹಗಳ ಸಂಚಾರ ಅಂದಾಗ ಚಂದ್ರನನ್ನು ಹೊರತುಪಡಿಸಿದರೆ 3 ಪ್ರಧಾನವಾದ ಸಂಚಾರ. ಮಾರ್ಚ್ 11ನೇ ತಾರೀಕು ಕುಂಭ ರಾಶಿಗೆ ಬುಧ ಗ್ರಹ ಬರ್ತಾನೆ. ಕನ್ಯಾ ರಾಶಿಯ ರಾಶ್ಯಾಧಿಪತಿ 6ನೇ ಮನೆಗೆ ಬರ್ತಾನೆ. 11ನೇ ತಾರೀಕು ತನಕ 5ನೇ ಮನೇಲಿ ಇರ್ತಾನೆ, ಆಮೇಲೆ 6ನೇ ಮನೆಗೆ ಬರ್ತಾನೆ. ಆಮೇಲೆ ಮಾರ್ಚ್ 14ನೇ ತಾರೀಕು ಮೀನ ರಾಶಿಗೆ ರವಿ ಗ್ರಹನ ಎಂಟ್ರಿ. ಮೀನ ರಾಶಿ ಅಂತಂದ್ರೆ 7ನೇ ಮನೆಗೆ, ಕನ್ಯಾ ರಾಶಿಯವರಿಗೆ 7ನೇ ಮನೆ, ವ್ಯಯಾಧಿಪತಿ ಸಪ್ತಮಕ್ಕೆ ಬಂದ ಅಂತ ಅರ್ಥ. ಇನ್ನು ಮಾರ್ಚ್ 16ನೇ ತಾರೀಕು ಮೀನ ರಾಶಿಗೆ ಶುಕ್ರ ಗ್ರಹನ ಎಂಟ್ರಿ. ಧನ ಭಾಗ್ಯಾಧಿಪತಿ ಆದಂತಹ ಶುಕ್ರ ಅಲ್ಲಿ ತನಕ ಷಷ್ಠದಲ್ಲಿ ಇರ್ತಾನೆ, ಆಮೇಲೆ ಸಪ್ತಮಕ್ಕೆ ಪರಮೋಚ್ಚ ಸ್ಥಿತಿಗೆ ಬರ್ತಾನೆ. ಬಟ್ ಬಂದರೂ ಅಸ್ತ, ರವಿಯೊಂದಿಗೆ ಅಸ್ತನಾಗ್ಬಿಡ್ತಾನೆ. ಉಚ್ಚ ಸ್ಥಿತಿಯಲ್ಲಿದ್ರೂ ಸಹ ಅಸ್ತನಾಗತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಯಾಕೆಂದ್ರೆ ಅಲ್ಲಿ ಸಿಗಬೇಕಾದಂಥ ಪ್ರಾಫಿಟ್ನ ತಗೊಳಕ್ಕಾಗಲ್ಲ ಅನ್ನತಕ್ಕಂಥದ್ದು. ಇರ್ಲಿ, ಸೊ 1 by 1 ಶುಭ ವಿಚಾರಗಳನ್ನ ಹೇಳ್ಕೊಂಡು ಹೋಗಿ. ಓಕೆ, ಆಲ್ ರೈಟ್, ಮುಂದುವರಿಯೋಣ. ಮೊದಲನೆಯ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಹೊಸ ಹೊಸ ಪ್ಲಾನಿಂಗ್ಸ್ ಆಗ್ತೀರ. ಕನ್ಯಾ ರಾಶಿಯವರಿಗೆ ಪ್ಲಾನಿಂಗ್ಸ್ ಹಾಕೊಳ್ಳೋದೇನು ದೊಡ್ಡದಲ್ಲ, ಪ್ರತಿದಿನ ಆಗ್ತಿರ್ತಾರೆ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ. ಅದ್ರ ಲಿಸ್ಟ್ ಮಾಡ್ತಾರೆ ಅನ್ನತಕ್ಕಂಥದ್ದು ಇಂಪಾರ್ಟೆಂಟ್. ಇರಲಿ, ಸೊ ಮೊದಲನೇ ಎಚ್ಚರಿಕೆ ನಿಮ್ಗೆ ಏನಪ್ಪಾ ಅಂತಂದ್ರೆ, ಕನ್ಯಾ ರಾಶಿ ಸ್ವಲ್ಪ ದಪ್ಪ ಇರ್ತಕ್ಕಂಥವ್ರು ವೆಯ್ಟ್ ಲಾಸ್ ಆಗ್ಬೇಕು ಅಂತ, ತುಂಬಾ ಸಣ್ಣ ಇರ್ತಕ್ಕಂಥವ್ರು ಇಲ್ಲ ವೆಯ್ಟ್ ಗೇನ್ ಆಗಿ ನಾನು ಒಳ್ಳೆ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ, ಏನೋ ಒಂದಿಷ್ಟು ಈ ಬಾಡಿ ಸ್ಲಿಮ್ಮಿಂಗ್ ಆಗಿರಬಹುದು ಅಥವಾ ವೆಯ್ಟ್ ಗೇನ್ ಇರಬಹುದು. ಇದು ಎರಡೂ ಸಹ ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ಸಮಸ್ಯೆದಾಯಕ ಆಗಬಹುದು ಮಾರ್ಚ್ ತಿಂಗಳಲ್ಲಿ. ಇದ್ದಕ್ಕಿದ್ದಂತೆ ನೀವು ದಪ್ಪ ಆಗ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದಾಗಿರಬಹುದು, ಅಥವಾ ಇದ್ದಕ್ಕಿದ್ದಂತೆ ತುಂಬಾ ಸಣ್ಣ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥದ್ದು. ಈ ಇದ್ದಕ್ಕಿದ್ದಂತೆ ಮಾಡೋ ಪ್ರಯತ್ನಗಳಿದೆಯಲ್ಲ, ಸಡನ್ ಆಗಿ ಟಿವಿಲಿ ಏನೋ ಬಂದ್ಬಿಡ್ತು, ಇದನ್ನ ತಗೊಂಡ್ಬಿಟ್ರೆ ಸಣ್ಣ ಆಗ್ಬಿಡ್ತಾರೆ, ಅಥವಾ ಇದನ್ನ ತಗೊಂಡ್ಬಿಟ್ರೆ ದಪ್ಪ ಆಗ್ಬಿಡ್ತಾರೆ ಅನ್ನೋದು, ಅಥವಾ ನಿಮಗೆ ನೀವೇ ಇಷ್ಟು ತಿನ್ಬಿಟ್ರೆ ನಾನು ದಪ್ಪ ಆಗ್ಬಿಡ್ತೀನಿ ಅಂತ ಚೆನ್ನಾಗಿ ತಿನ್ನಕ್ಕೆ ಏನೇನಾದ್ರೂ ತಿನ್ನಕ್ಕೆ ಶುರು ಮಾಡ್ಬಿಡೋದು. ಇದನ್ನ ನಿಮಗೆ ಸ್ವಯಂ ವೈದ್ಯ ದಯವಿಟ್ಟು ಮಾಡ್ಕೊಳಕ್ ಹೋಗ್ಬಿಡಿ. ಈ ದಪ್ಪ ಆಗೋ ವಿಚಾರ ಅಥವಾ ಸಣ್ಣ ಆಗೋ ವಿಚಾರಗಳಲ್ಲಿ ಸ್ವಯಂ ವೈದ್ಯ ಮಾಡ್ಕೊಳಕ್ ಹೋಗಿ ಏನೇನೋ ಪ್ರಯೋಗಗಳು ಮಾಡ್ಕೊಳಕ್ ಹೋಗಿ ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗೋದಿಲ್ಲ. ಅದರಿಂದ ಮಾರ್ಚ್ 1 ತಿಂಗಳು ಬಿಟ್ಬಿಡಿ. ನೀವು ಏಪ್ರಿಲ್ ಮೇಲೆ ಬೇಕಾದ್ರೆ ಪ್ರಯತ್ನ ಮಾಡಿ, ಬಟ್ ಮಾರ್ಚ್ 1 ತಿಂಗಳು ತುಂಬಾ ದಪ್ಪ ಆಗ್ಲಿಕ್ಕೂ ಪ್ರಯತ್ನ ಮಾಡಬೇಡಿ, ತುಂಬಾ ಸಣ್ಣ ಆಗ್ಲಿಕ್ಕೂ ಪ್ರಯತ್ನ ಮಾಡಬೇಡಿ. ದಯವಿಟ್ಟು ಈ ವಿಚಾರ ನೆನ್ಪಿಟ್ಕೊಳ್ಳಿ. ನಿಮ್ಮ ಅಷ್ಟಮಾಧಿಪತಿಯಾಗಿರತಕ್ಕಂಥ ಕುಜ ರಾಹುವಿನೊಟ್ಟಿನ ಸಂಯೋಗ ಆಗ್ತಾ ಇದ್ದಾನೆ ಅಂದಾಗ ಕೆಲವರು ಕನ್ಯಾ ರಾಶಿಯವರು ದಪ್ಪ ಆಗ್ಲಿಕ್ಕೆ ಟ್ರೈ ಮಾಡಕ್ ಹೋಗ್ತಾರೆ, ಕೆಲವರು ಸಣ್ಣ ಆಗ್ಲಿಕ್ಕೆ ಟ್ರೈ ಮಾಡಕ್ ಹೋಗ್ತಾರೆ. ವ್ಯತಿರಿಕ್ತವಾದ ಪರಿಣಾಮಗಳು ಬೀಳುವ ಸಾಧ್ಯ ಇದೆ. ದಯವಿಟ್ಟು ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ, ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದೆ, ಟಿವಿಲಿ ನೋಡಿದೆ, ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಇದನ್ನ ತಗೊಂಡ್ರೆ ದಪ್ಪ ಆಗ್ಬಿಡ್ತಾರಂತೆ, ಇದನ್ನ ತಗೊಂಡ್ರೆ ಸಣ್ಣ ಆಗ್ಬಿಡ್ತಾರಂತೆ. ದಯವಿಟ್ಟು ಒಂದು ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ ಅಥವಾ ಇಂಗ್ಲಿಷ್ ಡಾಕ್ಟರ್ ಹತ್ರ ಹೋಗಿ ಇಂಥದ್ದು ನೋಡಿದ್ದೇನೆ, ಇದನ್ನ ತಗೊಬೋದಾ, ಇದ್ರ ಕಂಟೆಂಟ್ಸ್ ಏನು, ಇದನ್ನ ತಗೊಂಡ್ರೆ ಸಮಸ್ಯೆ ಇಲ್ವಾ ಅಂತ ಕೇಳ್ಕೊಂಡು ಮಾಡ್ಕೊಂಡು ದಯವಿಟ್ಟು ಮುಂದುವರಿರಿ. ಅಲ್ಲಿ ತನಕ ದಯವಿಟ್ಟು ಮುಂದುವರಿಬೇಡಿ. ಕುಜ ಪ್ಲಸ್ ರಾಹುವಿನ ಶಾಂತಿ ಆಗಬೇಕು. ನಾವು ಫೆಬ್ರವರಿ 27ನೇ ತಾರೀಕು ಮಾಡ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ, ಹುಣ್ಣಿಮೆ ದಿವಸ ಶನಿವಾರ. ದಯವಿಟ್ಟು ಕನ್ಯಾ ರಾಶಿಯವರು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ಕನ್ಯಾ ರಾಶಿ ಹಾಗೂ ನಿಮ್ಮ ವಿಳಾಸನ ಸಂಕಲ್ಪ ಸೇವಕರು ವಾಟ್ಸಪ್ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ಕೊಟ್ಕೊಳ್ಳಿ. ಇನ್ನು ಎರಡನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸರಿಯಾಗಿ ಬಹಳ ಸರಿಯಾಗಿ ಯೋಚನೆ ಮಾಡಿ
ನಿಮ್ಮ ಆರ್ಥಿಕ ಯೋಜನೆಗಳನ್ನ ಸಿದ್ಧ ಮಾಡಿಕೊಳ್ಬೇಕು ನೀವು. 16ನೇ ತಾರೀಕಿನ ತನಕ ಆರ್ಥಿಕ ಕಷ್ಟಗಳು ಸ್ವಲ್ಪ ಜಾಸ್ತಿ ಇದೆ ಅಂತ ಕಂಡು ಬರ್ತಾ ಇದೆ. 16ನೇ ತಾರೀಕಿನ ನಂತರ ಅಂತ ಆರ್ಥಿಕ ಕಷ್ಟಗಳು ಓಕೆ, ಯಾಕಂದ್ರೆ ನಿಮಗೆ ಶುಕ್ರ ಸಪ್ತಮಕ್ಕೆ ಬಂದ್ಬಿಡ್ತಾನೆ, ನಿಮ್ಮ ಧನಾಧಿಪತಿ ಆಗಿರತಕ್ಕಂಥ ಶುಕ್ರ ಉಚ್ಚ ಸ್ಥಿತಿಗೆ ಬರ್ತಾನೆ. ಬಟ್ ಆದ್ರೂ ಅಸ್ತನ ಆಗ್ಬಿಡ್ತಾನೆ, ವ್ಯಯಾಧಿಪತಿಯೊಂದಿಗೆ ಅಸ್ತನ ಆಗ್ಬಿಡ್ತಾನೆ. ಬಟ್ ಆದ್ರೂ ಸಹ ಅಲ್ಲಿ ತನಕ ಷಷ್ಠದಲ್ಲಿ ಇರ್ತಾನಲ್ಲ, ಶುಭಗ್ರಹ ಷಷ್ಠದಲ್ಲಿ ಇರ್ತಕ್ಕಂಥದ್ದು ಉತ್ತಮ ಅಲ್ಲ. ಓಕೆ, ಸೊ ಆದ್ರಿಂದಾಗಿ 14ನೇ ತಾರೀಕು ತನಕ ಆದ್ರೂ ಕಡ್ಡಾಯವಾಗಿ ಅಷ್ಟು ಒಳಗೆ ಅಲ್ಲಿ ತನಕ ಮಾರ್ಚ್ ತಿಂಗಳಲ್ಲಿ ನಿಮಗೆ ಆರ್ಥಿಕವಾಗಿರ್ತಕ್ಕಂಥ ಯೋಜನೆಗಳು, ಪ್ಲಾನಿಂಗ್ಸ್, ನಾನು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನೇ ಕಡ್ಡಾಯವಾಗಿ ಮಾಡ್ಕೊಳ್ಬೇಕು ನೀವು ಮಿಕ್ಕಿದ್ದೆಲ್ಲ ಆಮೇಲೆ ಯೋಚನೆ ಮಾಡಿ. ಫಸ್ಟ್ ಮಾರ್ಚ್ ತಿಂಗಳಲ್ಲಿ ನನಗೆ ಎಷ್ಟು ಆದಾಯ ಆಗ್ಬೋದು, ನಾನು ಎಷ್ಟು ಖರ್ಚು ಮಾಡಬೇಕು, ಎಲ್ಲೆಲ್ಲಿ ಯಾವ್ಯಾವ್ದಕ್ಕೆ ಖರ್ಚು ಮಾಡ್ಕೋಬೇಕು, ಇದೆಲ್ಲ ಪ್ಲಾನಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಬೇಕು ಕನ್ಯಾ ರಾಶಿಯವರು. ಆರ್ಥಿಕ ವಿಚಾರಗಳು ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಕನ್ಯಾ ರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳ ಸಮಸ್ಯೆಗಳ ಪರಿಹಾರ ಆಗಬೇಕು ಅಂತ ಫೆಬ್ರವರಿ 27ನೇ ತಾರೀಕು ಶನಿವಾರ, ಯಾಕಂದ್ರೆ ಪಂಚಮ ಶನಿ ದೋಷವು ಪರಿಹಾರ ಆಗ್ಬೇಕಲ್ಲ, ಆದ್ರಿಂದ ಶನಿವಾರ ಫೆಬ್ರವರಿ 27ನೇ ತಾರೀಕು ನಾವು ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬರೀ ಸೌಭಾಗ್ಯ ಲಕ್ಷ್ಮಿ ಹೋಮ ಅಷ್ಟೇ ಅಲ್ಲ, ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡಿ ನೋಡಿ, ಈ ತರ ಒಂದು ಪ್ಯಾಕೇಜಿಂಗ್ ಅಲ್ಲಿ ನಿಮಗೆ ನಾವು ಶ್ರೀ ಯಂತ್ರವನ್ನ ಕಳಿಸ್ಕೊಡ್ತೇವೆ, ಗೊತ್ತಾಯ್ತಲ್ವಾ? ಸೊ ಈ ಒಂದು ಶ್ರೀ ಯಂತ್ರವನ್ನ ಕಳಿಸ್ಕೊಡ್ತಾ ಇದ್ದೇವೆ. ಹೊರಗಡೆ ಹಾಕಿ ತೋರ್ಸೇನೆ, ಓಕೆ, ಕೈ ಹಿಡ್ಕೊಂಡು ತೋರ್ಸೇನೆ. ಈ ಒಂದು ಶ್ರೀ ಯಂತ್ರ ಕನ್ಯಾ ರಾಶಿಯವರ ಎಲ್ಲರ ಆರ್ಥಿಕ ಬಾಧೆಗಳ ಪರಿಹಾರ ಆಗಬೇಕು ಅಂತ ನಾವು ಸೌಭಾಗ್ಯ ಲಕ್ಷ್ಮಿ ಹೋಮವನ್ನ ಮಾಡಿ ಇದನ್ನ ನಿಮಗೆ ಕೊರಿಯರ್ ಮೂಲಕ ಪ್ರಸಾದವನ್ನ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಈ ಯಂತ್ರವನ್ನ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಆ ಜಾಗದಲ್ಲಿ, ಅಂದ್ರೆ ಆಫೀಸ್ ರೂಮ್ ಅಲ್ಲಿ ಇರಬಹುದು, ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಇರಬಹುದು, ಅಥವಾ ಎಲ್ಲಿ ಉತ್ತಮ ಇಲ್ಲ, ನೀವು ನಿಮ್ಮ ಪರ್ಸಲ್ಲೇ ನೀವು ಅದನ್ನ ಕ್ಯಾರಿ ಮಾಡಿದ್ರು ಸಹ ಏನಂತ ತೊಂದರೆ ಇಲ್ಲ. ಆದ್ರಿಂದ ನೀವು ದಯವಿಟ್ಟು ಕನ್ಯಾ ರಾಶಿಯವರು ಯಾರು ವಿಡಿಯೋ ನೋಡ್ತಾ ಇದ್ರ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸೌಭಾಗ್ಯ ಲಕ್ಷ್ಮಿ ಹೋಮದಲ್ಲಿ ಈ ಶ್ರೀ ಯಂತ್ರ, ಈ ಕಡೆ ಮಹಾಲಕ್ಷ್ಮಿ ಚಿತ್ರ ಇದೆ, ಈ ಕಡೆ ನಿಮಗೆ ಶ್ರೀ ಯಂತ್ರ ಇದೆ. ಆದ್ರಿಂದ ಇದೊಂದು ನಾವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆ ಕಳಿಸ್ಕೊಡ್ತಾ ಇದ್ದೇವೆ, ನೆನಪಿಟ್ಕೊಳ್ಳಿ. ಇದು 1 ಪಾಯಿಂಟ್. 2ನೇ ಪಾಯಿಂಟ್ ಹೇಳಿದೆ ನಿಮಗೆ ಎಚ್ಚರಿಕೆ, ಯಾಕೆಂದ್ರೆ ಅದೇ ಎಚ್ಚರಿಕೆ ನಿಮಗೆ ಆರ್ಥಿಕ ವಿಚಾರಗಳ ಬಗ್ಗೆ, ಅಂದ್ರೆ ಫಿನಾನ್ಷಿಯಲ್ ಆಗಿ ನೀವು ಸ್ಟೇಬಲ್ ಇರಬೇಕಂದ್ರೆ ಪ್ಲಾನಿಂಗ್ಸ್ ಕರೆಕ್ಟ್ ಆಗಿ ಮಾಡ್ಕೋಬೇಕು. ನಿಮ್ಮ ಪ್ಲಾನಿಂಗ್ಸ್ ಎಡವಟ್ಟಾಗಲಿದೆ, ಸಾಲಗಳು ಜಾಸ್ತಿ ಆಗಲಿದೆ, ಅಥವಾ ಸಾಲಗಾರರ ಕಾಟ ಜಾಸ್ತಿ ಆಗಲಿದೆ, ಅಥವಾ ನೀವು ಇಷ್ಟು ಬರ್ತದೆ, ಇಷ್ಟು ಖರ್ಚು ಮಾಡಬೇಕು, ಹಿಂಗೆ ಅಂತ ಅನ್ಕೊಂಡಿರ್ತೀರ. ಬಟ್ ಆ ಪ್ರಕಾರವಾಗಿ ಏನೂ ಆಗೋದಿಲ್ಲ ಅಂತ ಕಂಡು ಬರ್ತಾ ಇದೆ. ಸೊ ನೀವೇನಾದ್ರು ಮೊದಲೇ ಪ್ಲಾನಿಂಗ್ ಮಾಡ್ಕೊಂಡು ನೋಡಪ್ಪ ಇಂಥ ಕಡೆ ಸೋರ್ಸ್ ಇದೆ, ಇಂಥ ಸೋರ್ಸ್ ಆಫ್ ಇನ್ಕಮ್, ಅದನ್ನ ಸ್ವಲ್ಪ ಹಿಂಗ್ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗದು ಅನುಕೂಲ ಆಗುತ್ತೆ. ಸೊ ಅದರಿಂದ ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನ. ಇಲ್ಲ ಸಂಕಲ್ಪ ಸೇವೆಗೂ ಕೊಡೋಕ್ಕಾಗದಿರುವಂತಾಗಿದ್ರು ಸಹ 2 ವಿಚಾರ ಪರಿಹಾರ ಹೇಳ್ತೇನೆ ನಿಮಗೆ. ಒಂದು, ಶನೇಶ್ವರ ದೇವಸ್ಥಾನಕ್ಕೆ ಕಡ್ಡಾಯವಾಗಿ ಶನಿವಾರ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಳ್ಳಿ. 2ನೇದು, ಶುಕ್ರವಾರಗಳಲ್ಲಿ ಯಾವ್ದಾದ್ರು ಅಮ್ಮನವರ ದೇವಸ್ಥಾನಕ್ಕೆ, ದುರ್ಗಾ, ಲಕ್ಷ್ಮಿ ಇತ್ಯಾದಿ ಯಾವ್ದಾದ್ರು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನಾರು ಮಾಡಿಸಿ ಸಂಧ್ಯಾ ಕಾಲದಲ್ಲಿ, ಸಾಯಂಕಾಲದಲ್ಲಿ, ಒಳ್ಳೇದಾಗ್ಲಿ. ಇನ್ನು ಮೂರನೆಯ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಕಷ್ಟಾರ್ಜಿತ ಹಣ ಅನಿವಾರ್ಯವಾಗಿ ಬೇರೆಯವರಿಗೆ ನೀಡಬೇಕಾಗುತ್ತದೆ, ಯಾವುದೇ ಲಾಭವಿಲ್ಲದೆ, ಯಾವುದೇ ಪ್ರತಿಫಲವಿಲ್ಲದೆ ಅಂತ ಕಂಡು ಬರ್ತಾ ಇದೆ. ಯಾರ ಬಂದ್ರು ಅವರಿಗೆ ಅವರು ನಿಮ್ಮ ಹತ್ರ ಆರ್ಥಿಕ ಸಹಾಯವನ್ನೇ ಬೇಡ್ಕೊಂಡು ಬರ್ತಾರೆ. ನೋಡಪ್ಪ ನನ್ಗೆ ಇದೊಂದು ಹೆಲ್ಪ್ ಮಾಡ್ಬಿಡು, ಇದೊಂದಿಷ್ಟು ದುಡ್ಡು ಕೊಟ್ಬಿಡು ನೀನು. ಓಕೆ, ನಿಮಗೆ ಗೊತ್ತಿರ್ತದೆ ನಾನು ಇಲ್ಲಿ ದುಡ್ಡು ಕೊಟ್ರೆ ಇದು ರಿಟರ್ನ್ ಬರೋದು ಡೌಟೇ, ಪ್ರಾಫಿಟ್ ಬಡ್ಡಿ ಲಾಭ ಅದು ಆಮೇಲೆ ನಿಮ್ಗೆ ಪ್ರಶ್ನೆ, ಅದು ಬರ್ದೋದ್ರು ಬೇಡ, ನಮಗೆ ಅಸಲಾರು ಬರ್ತದ, ಯಾಕೆಂದ್ರೆ ನಿಮ್ಮ ಕಷ್ಟಾರ್ಜಿತ ಹಣ ಆಗಿರ್ತದೆ. ಸೊ ಅದನ್ನ ನೀವು ಹೇಗೋ ಮಾಡಿ ಪ್ಲಾನಿಂಗ್ಸ್ ಮಾಡಿ ಸೇವ್ ಮಾಡ್ಕೊಂಡು, ಅದಕ್ಕೆ ಹೇಳಿದ್ದು ಫೆಬ್ರವರಿ 27ನೇ ತಾರೀಕಿನ ಸೌಭಾಗ್ಯ ಲಕ್ಷ್ಮಿ ಹೋಮ ಶ್ರೀಯಂತ್ರ ನಿಮಗೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈ ತರ ಒಂದು ನಿಮಗೆ ಇನ್ಕಮಿಂಗ್ ಸೋರ್ಸು ಸ್ವಲ್ಪ ಡೌಟ್, 2ನೇದು ಇನ್ಕಮಿಂಗ್ ಸೋರ್ಸ್ ಬಂತು ಅಂದ್ರೂ ಹಿಂಗೆ ಯಾವುದೋ ಅನಿವಾರ್ಯ, ಬಹಳ ಅನಿವಾರ್ಯದ ವ್ಯಕ್ತಿಯೊಬ್ಬ ನಿಮ್ಮ ಮುಂದೆ ಬಂದ್ಕೊಂಡು, ನಿಮ್ಮ ಸ್ನೇಹಿತನೋ, ನಿಮ್ಮ ಬ್ರದರೋ, ನಿಮ್ಮ ರಿಲೇಟಿವ್, ಅಥವಾ ಯಾರೋ ತುಂಬಾ ಅನಿವಾರ್ಯದ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ತಾನೆ, ನನಗೆ ದುಡ್ಡು ಬೇಕು ಅಂತ ಹೇಳ್ತಾನೆ. ಸೊ ಯು ಆರ್ ದ ಸೋಲ್ ಪರ್ಸನ್, ನನಗೆ ದುಡ್ಡು ಕೊಡೋನು, ನೀನು ಕೊಡ್ಬೇಕಪ್ಪ, ನಂಗೆ ಅವೆಲ್ಲ ಗೊತ್ತಿಲ್ಲ. ನಿಮಗೆ ಮನ್ಸಲ್ಲಿ ಗೊತ್ತಿರ್ತದೆ, ನಾನೀಗ 5,000 ಕೊಡ್ಲಿ, 500 ಕೊಡ್ಲಿ, 5 ಲಕ್ಷ ಕೊಡ್ಲಿ, 50,000 ಕೊಡ್ಲಿ, ಪರಹಸ್ತಂ ಗತಂ ಇನ್ನೊಬ್ರ ಕೈಗೆ ಹೋಯ್ತು ಅಂದ್ರೆ ಮುಗೀತದು, ವಾಪಸ್ ಬರೋದು ಡೌಟೇ ನನಗೆ ಅಂತ. ಸೊ ಆ ತರ ನೀವು ಕೆಲವಿಷ್ಟು ಅನಿವಾರ್ಯವಾಗಿ ಬೇರೆಯವರಿಗೆ ಹಣ ಕೊಡಬೇಕಾದಂತಹ ಪರಿಸ್ಥಿತಿ ಬರ್ತದೆ ಅಂತ ಕಂಡು ಬರ್ತಾ ಇದೆ.
ಚೆನ್ನಾಗಿ ಪ್ಲಾನಿಂಗ್ಸ್ ಮಾಡ್ಕೊಳ್ಳಿ. ಯಾವ ತರ ಇದನ್ನ ವಾಪಸ್ ತಗೋಬೇಕಾಗ್ತದೆ, ಏನ್ ಮಾಡ್ಬೇಕು ಅಂತ ಪ್ಲಾನಿಂಗ್ಸ್ ಮಾಡ್ಕೊಳ್ಳಿ. ಬೇರೆ ಏನೂ ಅವಕಾಶ ಇಲ್ಲ. ಇಲ್ಲಿ ನಾ ಹೇಳ್ದಲ್ಲ, ಶುಕ್ರವಾರಗಳಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ, ಶನಿವಾರ ಶನೇಶ್ವರ ದೇವಸ್ಥಾನದಲ್ಲಿ ಪ್ರದಕ್ಷಿಣ ನಮಸ್ಕಾರ ಪೂಜೆ, ಇಲ್ಲ ಅಂದ್ರೆ ಜೊತೆಗೆ ನಮ್ಮ ಈ ಸೌಭಾಗ್ಯ ಲಕ್ಷ್ಮಿ ಹೋಮ ಫೆಬ್ರವರಿ 27ನೇ ತಾರೀಕು. ಸೊ ಆದಷ್ಟು ಮಾತ್ರ ನಿಮ್ಮನ್ನ ಕಾಪಾಡಬಹುದು ಅಂತ ಕಂಡು ಬರ್ತಾ ಇದೆ. ಎನಿಹೌ, ಎಸ್, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇನ್ನು ಮೂರನೆಯ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಎಲ್ಲಿಯೋ ದೂರ ಪ್ರಯಾಣ ಮಾಡಬೇಕು ಅನ್ಕೊಂಡಿರ್ತಾರೆ. ಇಂಥ ಕಡೆ ಹೋಗೋಣ, ಅಲ್ಲಿ ಏನೋ ಅಂತ ಏನೋ ಬಿಸ್ನೆಸ್ ಟೂರ್ ಅಥವಾ ಏನು ಬೇಡ, ಬೇಜಾರು ಬಂದ್ಬಿಟ್ಟಿದೆ ಕಣ್ರಿ, ನಾನು ಕೂತ್ಕೊಂಡು ಬೇಜಾರು ಬಂದ್ಬಿಟ್ಟಿದೆ. ನಾನು ಎಲ್ಲರೂ ಹೋಗಿ ನಾನು ಒಂದು ಏನೋ ಒಂದು ಪಿಕ್ನಿಕ್ ತರ ಹೋಗಿ ಬರ್ಬೇಕು ಅನ್ಕೊಂಡಿರ್ತೀರಾ, ಅಥವಾ ತುಂಬಾ ಇಂಪಾರ್ಟೆಂಟ್ ಆಗಿ ಅಲ್ಲಿ ಒಂದು ಕಡೆ ಹೋಗ್ಬೇಕು, ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಇಂಥವ್ರನ್ನ ಭೇಟಿ ಮಾಡಬೇಕು, ಇಷ್ಟು ಕೆಲಸಗಳು ಹಾಕ್ಬೇಕು, ಆ ಫೈಲ್ಗಳು ಸೈನ್ ಹಾಕ್ಬೇಕು, ಅಥವಾ ಅವ್ರ ಹತ್ರ ನಾವೇನೋ ಹೆಲ್ಪ್ ಪಡಿಬೇಕು, ಏನೇನೋ ಪ್ಲಾನ್ ಮಾಡ್ಕೊಂಡಿರ್ತೀರ. ಬಟ್ ನಿಮ್ಮ ಯಾವುದೇ ದೂರ ಪ್ರಯಾಣ ಮಾಡಬೇಕು ಅನ್ಕೊಂಡಿದ್ದಂಥದ್ದು ಕೊನೆ ಗಳಿಗೆಯಲ್ಲಾದ್ರೂ ಸಹ ಮೊದಲೇ ರದ್ದಾಗ್ಬಿಡುತ್ತೆ, ಇಲ್ಲ ಕೊನೆ ಗಳಿಗೆಯಲ್ಲಾಗೂ ರದ್ದಾಗುವಂತ ಸಾಧ್ಯತೆ ತೀರಾ 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 ಜಾಸ್ತಿ ಇದೆ. ಸೊ ದೂರ ಪ್ರಯಾಣಗಳು ಮಾಡ್ಕೊಳ್ಬೇಕು ಮಾರ್ಚ್ ತಿಂಗಳಲ್ಲಿ ಅಂತ ಅನ್ಕೊಂಡ್ರೆ ಬಹಳ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ. ಗುರುಗ್ರಹನ ಒಂದು ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ, ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಪ್ಪ ಈಶ್ವರ, ನನ್ನ ಈ ಒಂದು ಪ್ರಯಾಣ ಯಾವುದೇ ಸಮಸ್ಯೆ ಆಗದೆ ಇರುವಂಗೆ ನಿನ್ನ ಅನುಗ್ರಹ ಬೇಕಪ್ಪ ಅಂತ ಈಶ್ವರನ ಆರಾಧನೆ ಮಾಡಿ. ಈಶ್ವರ ಮನ್ಸು ಮಾಡಿದ್ರೆ ನಿರ್ವಿಘ್ನವಾಗಿ ನಿಮ್ ಪ್ರಯಾಣ ಆಗುತ್ತೆ. ಈಶ್ವರ ಅನುಗ್ರಹಿಸಿದ್ರೆ ನಿರ್ವಿಘ್ನವಾಗಿ ನಿಮ್ ಕೆಲಸಗಳು ಪ್ರಯಾಣಗಳು ಆಗುತ್ತೆ. ಇಲ್ಲ ಅಂದ್ರೆ ಬಹಳ ಕಷ್ಟ ಇದೆ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಪ್ರಯಾಣಗಳು. ಯೋಚನೆ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಹೇಳ್ತೀನಿ, ನಾಗಾರಾಧನೆ ಖಂಡಿತವಾಗಿ ನಿಮಗೆ ಪ್ರಯಾಣಗಳಲ್ಲಿ ಅನುಕೂಲತೆಗಳನ್ನ, ಆರ್ಥಿಕ ಬಾಧೆ ನಿವಾರಣೆಗಳನ್ನ, ಜೊತೆಗೆ ನಿಮಗೆ ಆರೋಗ್ಯ ಬಾಧೆಗಳಿದ್ರು ಸಹ ಪರಿಹಾರವನ್ನ ನಾಗಾರಾಧನೆ ಕೊಡ್ತದೆ. ಸೊ ಪ್ರತಿ ಹುಣ್ಣಿಮೆ ನಾವು ಆಶ್ಲೇಷ ಬಲಿ ಪೂಜೆ ಮಾಡೋದು ನಿಮಗೆ ಗೊತ್ತೇ ಇದೆ. ಈ ಸಲ ಫೆಬ್ರವರಿ 27ನೇ ತಾರೀಕು ಸೌಭಾಗ್ಯ ಲಕ್ಷ್ಮಿ ಹೋಮದ ಜೊತೆಗೆ ಆಶ್ಲೇಷ ಬಲಿ ಪೂಜೆಯನ್ನ ಮಾಡಿ ನಿಮಗೆ ಅದರ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮವನ್ನು ಮಾಡಿ ಈ ನಾಗಿನ್ ಅಂತ 2 ಚಿಕ್ಕದಾದಂತಹ ನಾಗ ಬಿಂಬಗಳನ್ನು ನಾವು ನಿಮಗೆ ಕೊಡಲಿದ್ದೇವೆ. ಇದನ್ನು ನೀವು ರಾಹುಕೇತು ಅಂತನೂ ಕರಿಬಹುದು, ಇಲ್ಲ ನಾಗಿನ್ ಅಂತನೂ ಕರಿಬಹುದು. ಹೀಗೆ ಬೇರೆ ಬೇರೆ ವಿಧಾನ ಇದೆ. ಉತ್ತರ ಭಾರತಗಳೆಲ್ಲ ನಾಗಿನ್ ಅಂತ ಕರೀತಾರೆ, ಅಥವಾ ರಾಹುಕೇತು. ಯಾಕೆಂದ್ರೆ ಈ ಕಾಳಸರ್ಪ ದೋಷದಲ್ಲಿ ರಾಹುಕೇತುಗಳು ಪ್ರಧಾನ. ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗಚ ಕೇ ಗ್ರಹಾಹ ಕಾಳಸರ್ಪಾಖ್ಯ ದೋಷೋಯಂ ಸರ್ವ ಸಂಪ್ರತ್ಪನಾಶನಂ ಅಂತ. ರಾಹುಕೇತು ಗ್ರಹಗಳ ಒಳಗೆ ಎಲ್ಲಾ ಗ್ರಹಗಳು ಸಿಲುಕಿಕೊಂಡಿದ್ದಾಗ ಆಗುವಂತಹ ಕಾಳಸರ್ಪ ದೋಷ ಏನಿದೆ, ಅದರಿಂದ ವಿದ್ಯೆ, ವಿವಾಹ, ಉದ್ಯೋಗ, ವ್ಯಾಪಾರ, ಸಂತಾನ ಇತ್ಯಾದಿ ಎಲ್ಲ ಪ್ರಮುಖವಾದಂತಹ ಅಭಿವೃದ್ಧಿಗಳೆಲ್ಲ ವಿಘ್ನಗಳಾಗ್ತದೆ ಅಂತ. ಅದಾಗದೇ ಇರಲಿ ಅಂತ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮವನ್ನು ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಾವು ಮಾಡುತ್ತವಂಥದ್ದಿಲ್ಲ. ಬಟ್ ನಿಮ್ಮ ಕೈನಲ್ಲೂ ಏನಾದ್ರು ಒಂದು ಮಾಡಿಸ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ನಾಗಿನನ್ನ ಯಾರ್ಯಾರು ಈ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜೆಗೆ ಸಂಕಲ್ಪ ಸೇವೆ ಕೊಡ್ತಿರೋ, ನಿಮಗೆ ಇದು ಪ್ರಸಾದ ರೂಪಕವಾಗಿ ನಾವು ಇದನ್ನು ಕಳಿಸ್ಕೊಡ್ತೇವೆ. ನೀವು ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲೆಲ್ಲ ಬೆಳ್ಳಿ ನಾಗರೆಲ್ಲ ಹಿಂಗೆ ನಿವಾಳಿಸ್ಬಿಟ್ಟು ಹಾಕೋದು ನೆನಪಿದೆಯಲ್ಲ, ಸೇಮ್ ಪ್ರೊಸೀಜರ್. ನಿಮಗೆ ನಾನೇನು ಇದನ್ನ ಕಳಿಸ್ಕೊಡ್ತೇನೆ, ಒಂದು 6 ದಿನಗಳ ಕಾಲ ನಿಮಗೆ ಯಾವ ಪ್ರಸಾದ ನಿಮ್ಗೆ ಸಿಗುತ್ತೋ ಅವತ್ತಿನಿಂದ 6 ದಿನಗಳ ಪ್ರತಿ ದಿವಸ ನೀವು ಪ್ರಸಾದ ಭಸ್ಮವನ್ನು ಧಾರಣೆ ಮಾಡೋದು, ಹೋಮದ ಅರ್ಶನವನ್ನ ಧಾರಣೆ ಮಾಡೋದು ಮಾಡಿ. ಅದ್ರ ಜೊತೆಗೆ ಆ ರತ್ನವನ್ನೇನು ನಮ್ಮ ಶ್ರೀಯಂತ್ರವನ್ನು ನಿಮ್ ಜೊತೆಗೆ ಇಟ್ಕೊಳ್ಳಿ, ಅಥವಾ ಸರಿಯಾದ ದೇವ್ರ ಮನೆಯಲ್ಲೋ ಎಲ್ಲರೂ ಇಟ್ಕೊಳ್ಳಿ. ಆದ್ರೆ ಈ ನಾಗಿನ ನಿಮ್ ಜೊತೆಗೆ ಇಟ್ಕೊಳ್ಳಿ, ನಿಮ್ಮ ಪರ್ಸ್ನಲ್ಲೋ ನಿಮ್ಮ ಪಾಕೆಟ್ನಲ್ಲೋ ಎಲ್ಲೋ ನಿಮ್ಮ ಜೊತೆಗೆ ಇರಲಿ ಇದು. ಓಕೆನಾ? ಸೊ 6 ದಿನಗಳ ನಂತರ ಹತ್ತಿರದಲ್ಲಿರ್ತಕ್ಕಂಥ ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಸುಬ್ರಹ್ಮಣ್ಯನ ದೇವಸ್ಥಾನ ಆದ್ರೆ ಉತ್ತಮ, ಆಗ್ಲಿಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನ ಹತ್ರ ಎಲ್ಲೂ ಇಲ್ಲ ನಮ್ಮ ಏರಿಯಾದಲ್ಲಿ ಅಂತಂದ್ರೆ ನೋ ಪ್ರಾಬ್ಲಮ್, ಯಾವ್ದಾದ್ರು ದೇವಸ್ಥಾನ ಓಕೆ. ಈ ನಾಗಿನ ನಿಮ್ಮ ಕೈಯಲ್ಲಿ ಇಟ್ಕೊಂಡು 6 ದಿನಗಳ ನಂತರ ಇದನ್ನ, ಅಥವಾ 6ನೇ ದಿನ ಇದರಲ್ಲಿ 1 ರೂಪೀಸ್ದು 6 ಕಾಯಿನ್ಸ್, 1 ರೂಪಾಯಿದು 6 ಕಾಯಿನ್ಗಳು ನಿಮ್ಮ ಜೊತೆಗೆ ಇಟ್ಕೊಂಡು ಅದನ್ನ ಹಿಂಗೆ ನಿವಾಳಿಸ್ಕೊಂಡ್ಬಿಟ್ಟು ನೀವೇನ್ ಮಾಡಿ ಇದನ್ನ ಅಲ್ಲಿ ಹುಂಡಿಗೆ ಹಾಕ್ಬಿಡಿ ಅದನ್ನ. ಸೊ ನಿಮ್ಮ ಕಾಳಸರ್ಪ ದೋಷ, ರಾಹುಕೇತು ದೋಷಗಳೆಲ್ಲ ಪರಿಹಾರವಾಗಲಿ ಅಂತ. ಸೊ ನಾವಿದನ್ನ ಎನರ್ಜೈಸ್ ಮಾಡಿ ಸರ್ಪಶಾಂತಿ ಹೋಮ, ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮ ಹಾಗೂ ಆಶ್ಲೇಷ ಬಲಿ ಪೂಜೆಯನ್ನ ಮಾಡಿ ಇದನ್ನ ಎನರ್ಜೈಸ್ ಮಾಡಿ ಈ ರಾಹುಕೇತುಗಳನ್ನ ನಾಗಿನ್ ನಿಮ್ಗೆ ಏನ್ ಕೊಟ್ಟು ಕಳಿಸಿರ್ತೇವೆ, ಇದನ್ನ ನೀವೇನ್ ಮಾಡ್ಬೇಕು, 6 ರೂಪಾಯಿ ಅಂದ್ರೆ 1 ರೂಪಾಯಿದ 6 ಕಾಯಿನ್ಗಳು ತಗೊಂಡು ಇದನ್ನ ಕೈಯಲ್ಲಿ ಇಟ್ಕೊಂಡು ಅದನ್ನ ನಿವಾಳಿಸ್ಕೊಂಡು ನೀವು ಹುಂಡಿಲಿ ಹಾಕ್ಬಿಟ್ರೆ ಆಯ್ತು. ಅದನ್ನ ಇಟ್ಕೊಳ್ಳೋದು ಹಿಂಗೆ ಕೈನಲ್ಲಿ ಇದು ಇಟ್ಕೊಳ್ಳೋದು, ಅದನ್ನ ಹಿಂಗೆ ನಿವಾಳಿಸೋದು, ಹುಂಡಿಗೆ ಹಾಕ್ಬಿಡೋದು, ಅಷ್ಟೇ ಸಿಂಪಲ್. ಇಷ್ಟು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಲ್ವಾ? ಸೊ ಕಾಳಸರ್ಪ ದೋಷದಲ್ಲಿ ಏನಾಗುತ್ತೆ ಅಂದ್ರೆ ರಾಹುಕೇತುಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಆ ಅನುಗ್ರಹ ಪಡಿತಕ್ಕಂಥದ್ದೇ ಬಹಳ ಮುಖ್ಯ.
ಸೊ ಆದ್ರಿಂದ ಅದನ್ನು ನಾವು ಇಲ್ಲೆಲ್ಲ ಮಾಡಿರ್ತೇವೆ. ನಿಮ್ಮ ಒಂದು ಪಾರ್ಟಿಸಿಪೇಷನ್ ಕೂಡ ಬೇಕು, ನಿಮ್ಮ ಒಂದು ಭಾಗವಹಿಸುವಿಕೆ ಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ನಾವಿದೆಲ್ಲ ಪ್ಯಾಕ್ ಮಾಡಿ ಈ ತರ ಒಂದು ಬಾಕ್ಸ್ ತರ ಮಾಡಿ ನಿಮಗೆಲ್ಲ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ನೀವು ಪಾಲ್ಗೊಳ್ಳಿ, ಒಳ್ಳೇದಾಗ್ಲಿ. ಓಕೆ, ನೆಕ್ಸ್ಟ್ 5ನೇ ಒಂದು ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ವಿವಾಹಕ್ಕಾಗಿ ನೀವು ಮಾಡುವ ಪ್ರಯತ್ನಗಳು ವಿಫಲ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸಪ್ತಮಾಧಿಪತಿ ನೀಚ, ಸಪ್ತಮದಲ್ಲಿ ಶುಕ್ರ ಬಂದಾಗ ಏನಾಗುತ್ತೆ ಅಂದ್ರೆ ಕಾರಕೋ ಭಾವನಾಶಾಯ ಅಂತ ಒಂದು ವರ್ಡ್ ಇದೆ ಜ್ಯೋತಿಷದಲ್ಲಿ. ಏನಾಗುತ್ತೆ ಅಂದ್ರೆ ಕಾರಕ ಭಾವಕ್ಕೆ ಬರಬಾರದು ಅಂತ. ಈ ಉದ್ಯೋಗ ಕಾರಕನಾದಂತಹ ರವಿ 10ನೇ ಮನೆಗೆ ಬಂದ್ರೆ ಉದ್ಯೋಗವನ್ನು ಹಾಳು ಮಾಡ್ತಾನೆ. ಆಯುಷ್ಯ ಕಾರಕನಾದಂತಹ ಶನಿ ಅಷ್ಟಮಕ್ಕೆ ಬಂದ್ರೆ ಆಯುಷ್ಯವನ್ನ ಹಾಳು ಮಾಡ್ತಾನೆ. ಪ್ರಯಾಣ ಕಾರಕನಾದಂತಹ ರಾಹು ಸಪ್ತಮಕ್ಕೆ ಬಂದು ಪ್ರಯಾಣ ಹಾಳು ಮಾಡ್ತಾನೆ. ಈ ತರ ವಿವಾಹ ಕಾರಕನಾದಂತಹ ಶುಕ್ರ ಸಪ್ತಮಕ್ಕೆ ಬಂದ್ರೆ ವಿವಾಹವನ್ನು ಹಾಳು ಮಾಡ್ತಾನೆ ಅಂತ. ಸೊ ಆದ್ರಿಂದ ದಾಂಪತ್ಯ ಕಲಹಗಳು, ವಿವಾಹ ವಿಘ್ನಗಳು ಇದೆಲ್ಲದೂ ಸಹ ಜಾಸ್ತಿ ಕಂಡು ಬರ್ತಾ ಇದೆ. ಶುಕ್ರನ ಆರಾಧನೆ ಮಾಡಬೇಕು. ಶುಕ್ರನ ಆರಾಧನೆಯನ್ನು ಮಾಡಿಕೊಂಡ್ರೆ ಈ ಸಮಸ್ಯೆಗಳು ಪರಿಹಾರ ಆಗ್ಬೋದು. ಆದ್ರಿಂದ ಮಾರ್ಚ್ ತಿಂಗಳು, ಏಪ್ರಿಲ್, ಮೇ ಈ ಟೈಮಲ್ಲಿ ಏನಾದ್ರು ವಿವಾಹ ಫಿಕ್ಸ್ ಆಗಿದೆ ಅಂದ್ರೆ ಫಸ್ಟ್ ನಾವು ಫೆಬ್ರವರಿ 27ನೇ ತಾರೀಕು ಮಾಡ್ತಾ ಇರತಕ್ಕಂತಹ ಶಾಂತಿ ಹೋಮಗಳಲ್ಲಿ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಂಡ್ಬಿಡಿ, ಒಳ್ಳೇದಾಗ್ಲಿ. ಕೊನೆಯ ಒಂದು ಎಚ್ಚರಿಕೆ ಮಾರ್ಚ್ ತಿಂಗಳಿಗೋಸ್ಕರ ಕನ್ಯಾ ರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ, 11ನೇ ತಾರೀಕಿನ ನಂತರ, ಮಾರ್ಚ್ 11ನೇ ತಾರೀಕಿನ ನಂತರ ಉದ್ಯೋಗ ಸ್ಥಾನದಲ್ಲಿ ಕಿರಿಕಿರಿ, ಜಗಳ ಇದೆಲ್ಲ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಯಾಕೆ? ಕನ್ಯಾ ರಾಶಿಯವರಿಗೆ ಕರ್ಮಾಧಿಪತಿ ಯಾರು? ನಿಮ್ಮದೇ ರಾಶ್ಯಾಧಿಪತಿ ಬುಧ. ಅವನು ಮಾರ್ಚ್ 11ನೇ ತಾರೀಕಿನ ತನಕ ಸ್ಥಾನ ಪಲ್ಲಟ ಆಗ್ತದಲ್ಲ. ಮಾರ್ಚ್ 11ನೇ ತಾರೀಕಿನ ತನಕ ಮಕರ ರಾಶಿಯಲ್ಲಿ ಇರ್ತಾನೆ, ಪಂಚಮದಲ್ಲಿ ಇರ್ತಾನೆ. ಆದ್ರಿಂದ ಒಳ್ಳೇದು. ಓಕೆ, ನೀವೇನು ಅನ್ಸುತ್ತೆ ಮಾರ್ಚ್ ತಿಂಗಳಲ್ಲಿ ಎಲ್ಲ ಕೂಲ್ ಆಗಿ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ. ಬಟ್ ಮಾರ್ಚ್ 11ನೇ ತಾರೀಕು ಕುಂಭ ರಾಶಿಗೆ ಬುಧ ಗ್ರಹಣ ನಿಮ್ಮ ಕರ್ಮಾಧಿಪತಿ ಪ್ರವೇಶವಾದಾಗ ಏನಾಗುತ್ತೆ, ನಿಮ್ಮ ರಾಶಿಯಿಂದ 6ನೇ ಮನೆ ಆಗತ್ತೆ. 6ನೇ ಮನೆಯಲ್ಲಿ ಶುಭಗ್ರಹನಾದಂತಹ ಬುಧ ಗ್ರಹ ನಿಮಗೆ ದುಷ್ಪ್ರಭಾವನ್ನೇ ಕೊಡಬೇಕು. ಏನನ್ನು ನೋಡ್ತಾನೆ? ವ್ಯಯವನ್ನು ನೋಡ್ತಾನೆ. ಸೊ ಆದ್ರಿಂದ ಏನಾಗುತ್ತೆ, ಮಾರ್ಚ್ 11ನೇ ತಾರೀಕಿನ ನಂತರ ನೀವೇ ಜಾಬ್ ರಿಸೈನ್ ಮಾಡ್ಬಿಡ್ತೀನಿ ಅನ್ನುವಂಥದ್ದು, ಅಥವಾ ಅವರು ನೀವು ಜಾಬ್ ರಿಸೈನ್ ಮಾಡೋ ತರ ನಿಮಗೆ ಅವಮಾನಗಳನ್ನ ಮಾತಿನ ಮೂಲಕ ಚುಚ್ಚೋದು, ನಿಮ್ಮನ್ನ ಅಥವಾ ಅವಮಾನಗಳು ಮಾಡ್ತಕ್ಕಂಥದ್ದು. ಬಟ್ ಉದ್ಯೋಗ ಸ್ಥಾನದಲ್ಲಿ ಕಿರಿಕಿರಿ ಜಾಸ್ತಿ. 100ಗೆ ಲೆಕ್ಕ ಹಾಕೊಂಡ್ರೆ ಮೋಸ್ಟ್ ಪ್ರಾಬಲಿ ಒಂದು 15 to 20% ಜನ ರಿಸೈನೇ ಮಾಡಿಬಿಡ್ತಾರೆ. ತಡ್ಕೊಳಕ್ಕಾಗಲ್ಲ, ಸ್ವಲ್ಪ ಚಂಚಲ ಮನಸ್ಸು, ಓದ್ರೋಗ್ಲಿ ಬಿಡ ಇನ್ನೊಂದು ಯಾವ್ದು ಹುಡ್ಕೊಳ್ಳೋಣ ಅನ್ನೋ ರಿಸೈನೇ ಮಾಡ್ಬಿಡ್ತಾರೆ. ಇನ್ನು ಕೆಲವರು ಗೌರ್ಮೆಂಟ್ ಜಾಬ್ ಓದಿದ್ದು ಅನಿವಾರ್ಯತೆ ಇರತಕ್ಕಂಥವ್ರು ಆ ಕಿರಿಕಿರಿನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಸೊ ಏನೇ ಆಗ್ಲಿ ಸ್ವಲ್ಪ ತಾಳ್ಮೆ ವಹಿಸಿದ್ರೆ ತಾಳಿದವನು ಬಾಳಿಯಾನು, ಎಲ್ಲ ರೀತಿಯಲ್ಲಿ ಒಳ್ಳೇದಾಗುತ್ತೆ. ತಾಳ್ಮೆ ವಹಿಸ್ಕೋಬೇಕು. ಯಾಕಂದ್ರೆ ನೋಡಿ, ಶುಭ ವಿಚಾರಗಳ ಲೆಕ್ಕದಲ್ಲೂ ಆ ದೃಷ್ಟಿಕೋನದಲ್ಲಿ ನೋಡಿದ್ರೆ ಮಾರ್ಚ್ ಮೊದಲ 2 ವಾರಗಳು ಹೆಚ್ಚು ಕಡಿಮೆ 11ನೇ ತಾರೀಕಿನ ತನಕ ನಿಮಗೆ ಚೆನ್ನಾಗಿದೆ. ಓಕೆ, ಮಾರ್ಚ್ 11ನೇ ತಾರೀಕು ನಂತರ ನಿಮಗೆ ಸಮಸ್ಯೆ ಆಗತಕ್ಕಂಥದ್ದು. ಸೊ ಆದ್ರಿಂದ ಬುಧನ ಆರಾಧನೆ ಬಹಳ ಮುಖ್ಯ. ಅದಕ್ಕೆ ನಾವು ಫೆಬ್ರವರಿ 27ನೇ ತಾರೀಕಿಗೆ ನಾವು ಬುಧನ ಆರಾಧನೆಯನ್ನು ಮಾಡಿ ನಿಮಗೆ ಅನುಕೂಲ ಆಗತಕ್ಕಂಥದ್ದು ನಮ್ಮ ಪ್ರಯತ್ನ, ಅನುಕೂಲ ಆಗೋ ರೀತಿಯಲ್ಲಿ. ಶುಭ ವಿಚಾರಗಳ ಲೆಕ್ಕ ತಗೊಳ್ಳೋಕೆ ಹೋದ್ರೆ ನಿಮಗೆ ಫೆಬ್ರವರಿ 11ನೇ ತಾರೀಕಿನ ತನಕ ಬುಧನ ಗ್ರಹ ಬಲ ಇರ್ತದೆ, ನಿಮಗೆ ರಾಷ್ಟ್ರಾಧಿಪತಿಯ ಬಲ ಇರ್ತದೆ. ಸೊ ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರ್ತದೆ. ಅದೇನು ದೃಷ್ಟಿನೇ ಆಗೋಗುತ್ತೋ, ಅದೇನು ಎಲ್ಲರೂ ಬ್ಯಾಡ್ದೋದು ಕಂಡುಬಿಡುತ್ತೋ ಏನೋ ಗೊತ್ತಿಲ್ಲ. ಷಷ್ಠಕ್ಕೆ ಏನು ಬುಧ ಹೋಗ್ತಾನಲ್ಲ, ಈ ಮೊನ್ನೆ ತನಕ ಎಲ್ಲ ಹೊಗಳ್ತಿದ್ರಲ್ಲ ಗುರು, ಚೆನ್ನಾಗಿದೆಯಪ್ಪ, ನೀನ್ ಬಿಟ್ರಿಲ್ಲ ಹಂಗೆ ಹಿಂಗೆ ಇಲ್ಲ ಅಂತಿದ್ರಲ್ಲಪ್ಪ. ಇದು ಸಡನ್ ಆಗಿ ಏನಾಗೋಯ್ತು, ಎಲ್ಲರಿಗೂ ನನ್ನ ಶತ್ರು ತರ ನೋಡಕ್ ಹತ್ಬಿಟ್ಟಿದ್ದಾರೆ, ಅಥವಾ ನನ್ನ ಹತ್ರ ಶತ್ರು ತರ ಬಿಹೇವ್ ಮಾಡ್ತಾ ಇದ್ದಾರೆ, ಯಾಕೆ ನನ್ನ ಜೊತೆಗೆ ವರ್ತಿಸ್ತಾ ಇದ್ದಾರೆ, ಆತರ ವರ್ತನೆ ಯಾಕೆ ಅಂತ ನಿಮಗೆ ಗೊತ್ತಾಗಲ್ಲ. ಶತ್ರುವಿನ ವರ್ತನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಉದ್ಯೋಗ ಸ್ಥಾನದಲ್ಲಿ. ಬಟ್ ಮಾರ್ಚ್ 11ನೇ ತಾರೀಕಿನ ನಂತರ ಅಂತ ಕಂಡು ಬರ್ತಾ ಇದೆ. ಈ ಸೂಕ್ಷ್ಮಗಳನ್ನು ನೀವು ತಿಳ್ಕೊಳ್ಬೇಕು. ಶುಭ ವಿಚಾರಗಳಿಲ್ಲ ಅಂತಲ್ಲ, ಅಲ್ಲಿ ಇರ್ತದೆ. ಉದಾಹರಣೆಗೆ ಶುಕ್ರನಿಂದ ನಿಮಗೆ ಸಮಸ್ಯೆ ಅಂದ್ರೂ ಶುಕ್ರ ನಿಮಗೆ ಅದನ್ನ ಅಟ್ಲೀಸ್ಟ್ ನಿಮಗೆ ಸಪ್ತಮದಲ್ಲಿ ಯಾರು ಇರ್ತಾನೆ. ಶುಕ್ರ ಏನಾಗ್ತದೆ, ರವಿಯೊಂದಿಗೆ ಅಸ್ತನಾಗುತ್ತಾನೆ ಅನ್ನತಕ್ಕಂಥದ್ದು ಒಂದು ಮಾತ್ರ ಇಲ್ಲಿ ಬೇಸರದ ವಿಚಾರ. ಅಲ್ಲಿ ಬಿಟ್ರೆ ಶುಕ್ರನಿಂದ ನಿಮಗೆ 16ನೇ ತಾರೀಕಿನ ನಂತರ ಒಳ್ಳೇದ. ಅದಕ್ಕೆ ನಾನು ಹೇಳಿದ್ದೆ ನಿಮಗೆ ದುರ್ಗಾರಾಧನೆ ಮಾಡಿ, ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ, ನಿಮ್ ಕೈಲಿ ಏನಾಗುತ್ತೆ ಅದನ್ನ ಮಾಡಿ ಅಂತ. ಈ ಎಲ್ಲ ನಿಮಗೆ ಆಶ್ಲೇಷ ಬಲಿ ಪೂಜೆ, ಕಾಳಸರ್ಪ ದೋಷ ಪರಿಹಾರ, ಶಾಂತಿ ಹೋಮ, ರಾಹುಕೇತು ನೋಡಿ 9ನೇ ಮನೆಯಲ್ಲಿ ನಿಮ್ಮ ಪಿತೃಸ್ಥಾನ ಆಯ್ತಾ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಇರ್ತಕ್ಕಂಥ ಸ್ಥಾನ, ಅಲ್ಲಿ ಕುಜ ಪ್ಲಸ್ ರಾಹು ಸಂಯೋಗ. ಆದ್ರಿಂದ ಏನಾಗುತ್ತೆ, ಕನ್ಯಾ ರಾಶಿಯರು ಏನಾದ್ರು ಭೂಮಿ ತಗೊಂಡಿದ್ದಾರೆ ಅಥವಾ ಮತ್ತೊಂದೇನಾಗಿದೆ ಅಂತಂದಾಗ ಅಲ್ಲಿ ಒಂದಿಷ್ಟು ವ್ಯಾಜ್ಯಗಳು, ಗಲಾಟೆಗಳು, ಭೂಮಿ ಸಂಬಂಧಪಟ್ಟಂತೆ ಮನಸ್ತಾಪಗಳು, ಬೇಸರ, ಅಯ್ಯೋ ಹಿಂಗ ಆಗೋಯ್ತಲ್ಲ ನಾನು ತಗೊಂಡಿ ಸೈಟ್ ವಿಚಾರದಲ್ಲಿ, ಈ ತರದೆಲ್ಲ ಇರ್ತದೆ. ಅದು ಕುಜ ಪ್ಲಸ್ ರಾಹುವಿನ ಸಂಯೋಗ. ಅದೊಂದು ಸ್ವಲ್ಪ ಕೆಲ ದಿನಗಳು ಹಾಗೇ ನಡೀಲಿದೆ. ನೀವೊಂದು ಸ್ವಲ್ಪ ತಾಳ್ಮೆಯಿಂದ ಅದನ್ನೆಲ್ಲ ಮುಂದೆ ಮಾಡ್ಕೊಂಡು ತೂಗಿಸ್ಕೊಂಡು ಹೋಗ್ಬೇಕು. ಏನು ಮಾಡಕ್ ಆಗಲ್ಲ. ದೇವತಾರಾಧನೆಯನ್ನು ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದಾಗ್ತದೆ. ಓಕೆ,
ಅರ್ಥ ಆಯ್ತಲ್ವೇ? ಯಾಕಂದ್ರೆ ವ್ಯಯಾಧಿಪತಿ ಸಪ್ತಮ ರವಿ ಸಪ್ತಮಕ್ಕೆ ಬರತಕ್ಕಂಥದ್ದು ಅಷ್ಟು ಉತ್ತಮ ಅಲ್ಲ. ಸೊ ಗ್ರಹ ಸ್ಥಿತಿಗಳೆಲ್ಲ ಅಷ್ಟು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರತಕ್ಕಂಥದ್ದಿಲ್ಲಿ. ಓಕೆ, ಒಳ್ಳೇದಾಗ್ಲಿ. ಏನೇ ಆಗ್ಲಿ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ಇದೆಲ್ಲ ಗೃಹಸ್ಥಿಗಳು ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೇದಾಗ್ತದೆ. ಯೋಚನೆ ಮಾಡಬೇಡಿ. ಸ್ವಲ್ಪ ದೇವತಾರಾಧನೆ ಜಾಸ್ತಿ ಇರಲಿ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಕನ್ಯಾ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ಬಿಡಿ. ಫೆಬ್ರವರಿ 27ನೇ ತಾರೀಕು ನಾವು ಮಾಡ್ತಾ ಇರತಕ್ಕಂಥ ಹೋಮಕ್ಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಬೆಳಗ್ಗೆ 7 ಗಂಟೆಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಇಡೀ ಹೋಮ ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ನಾಗಿನ್ ಇರಬಹುದು, ಅಥವಾ ಶ್ರೀಯಂತ್ರ ಇರಬಹುದು, ಹೋಮದ ಭಸ್ಮ ಇರಬಹುದು, ನಾಗಾರಾಧನೆ ಅರಿಶಿನ ಇರಬಹುದು, ಕಲ್ಲು ಸಕ್ಕರೆ ಪ್ರಸಾದ ಎಲ್ಲದೂ ಸಹ ನಿಮಗೆ ಕೊರಿಯರ್ ಮೂಲಕ ಬರ್ತದೆ. ಒಳ್ಳೇದಾಗ್ತದೆ. ಒಳ್ಳೇದೇ ಆಗ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಅಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.